ವಚನವೋ ಬೇಡ ಹೋಗದಿರೆಂಬ ವಚನವ ನಾಡಿ ಕೆಡಿಸದಿರೆಂಬ ಪತಿಯನು ವಚನವ ನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು. ಪತಿಯನು ಕಾಡಿದಳು ಕಮಲಾಕ್ಷಿ ಕಣ್ಮನಿದುಂಬಿ ಗೋಳಿಡುತ್ತ ವೀಕ್ಷಕರೇ ನಮಸ್ಕಾರ. ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಕಳೆದ ಬಾರಿ ಒಂದು ಆಶ್ಚರ್ಯದ ವಿಡಿಯೋದೊಂದಿಗೆ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದರಾಗಿರುವಂತಹ ವೆಂಕಟೇಶ್ ಕಲ್ಲುಗುಂಡಿಯವರ ಬಗೆಗೆ ಒಂದಷ್ಟು ಆಶ್ಚರ್ಯದಾಯಕ ವಿಚಾರವನ್ನ ಹೇಳಿದ್ದೆ. ಇವತ್ತಿನ ಆ ವಿಡಿಯೋದಲ್ಲಿ ನಾನು ಹೇಳುವಂತಹ ಓರ್ವ ಕಲಾವಿದ ಯಾರು ಅಂತ ಕೇಳಿದ್ರೆ, ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿ ಇಂದಿಗೆ ನಮ್ಮನ್ನಗಲಿ ಹೋಗಿರುವಂತಹ ಶ್ರೀಯುತ ಬಡಗುತಿಟ್ಟಿನ ಭಾಗವತರಾಗಿರುವಂತಹ ನಗರ ಸುಬ್ರಹ್ಮಣ್ಯ ಆಚಾರ್ಯ ಅನ್ನುವಂತಹ ಭಾಗವತರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೋಡಿಕೊಳ್ಳುವುದಕ್ಕಿದ್ದೇವೆ. ನಗರ ಸುಬ್ರಹ್ಮಣ್ಯ ಆಚಾರ್ಯ ಎನ್ನುವಂತಹ ಭಾಗವತರು ನಿಮಗೆಲ್ಲ ಗೊತ್ತಿದೆ, ತಮ್ಮದೇ ಆಗಿರುವಂತಹ ಅತ್ಯದ್ಭುತ ಸ್ವರ ಅಲ್ಲದೆ ತಮ್ಮದೇ ಆಗಿರುವಂತಹ ಒಂದಷ್ಟು ಶಿಷ್ಯ ವೃಂದವನ್ನ ಕೂಡ ಹೊಂದಿದ್ದಂತಹ ಓರ್ವ ಅತ್ಯದ್ಭುತ ಭಾಗವತೋತ್ತಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರ ಬಗ್ಗೆ ಒಂದಷ್ಟು ಪರಿಚಯವನ್ನ ಮೊದಲು ತಿಳಿದುಕೊಳ್ಳೋಣ. ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಎನ್ನುವಂತಹ ಪ್ರದೇಶದಲ್ಲಿ ಇವರು ಹುಟ್ಟಿರುವಂಥದ್ದು. ಜಯಲಕ್ಷ್ಮಿ ಹಾಗೂ ಸದಾಶಿವ ಆಚಾರ್ಯ ಇವರ ತಂದೆ ತಾಯಿ ಅನ್ನುವಂತಹ ವಿಚಾರಗಳು ನಮಗೆ ಸಿಕ್ಕಿದೆ. 10ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಇವರು ಮಾಡಿದ್ದಾರೆ. ನಗರ ಸುಬ್ರಹ್ಮಣ್ಯ ಆಚಾರ್ಯ ಅನ್ನುವಂತಹ ಭಾಗವತರು 10ನೆಯ ತರಗತಿಯವರೆಗೆ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿದ್ರು. ತದನಂತರದ ದಿನಗಳಲ್ಲಿ ಯಕ್ಷಗಾನದ ಮೇಲೆ ಯಥೇಚ್ಛವಾದಂತಹ ಸೆಳೆತ ಅನ್ನುವಂಥದ್ದು ಇವರನ್ನ ಯಕ್ಷಗಾನ ಕ್ಷೇತ್ರಕ್ಕೆ ಬರುವ ಹಾಗೆ ಮಾಡಿತ್ತು. ಈ ಕಾರಣದಿಂದ ಇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇವರ ಪತ್ನಿ ಹೆಸರು ಸರಸ್ವತಿ, ಪುತ್ರಿ ಸೀಮಾ ಹಾಗೂ ಮಗ ಕಿಶೋರ್ ಅನ್ನುವಂತಹ ಮಾಹಿತಿಗಳು ನಮಗೆ ಸಿಕ್ಕಿದೆ. ಉಡುಪಿಯ ಸಂತೆಕಟ್ಟೆಯ ಹತ್ತಿರ ಇವರು ವಾಸ್ತವ ಇದ್ದಾರೆ ಅನ್ನುವಂಥದ್ದು. ಇವರಿಗೆ ಇಂದ್ರಾಳಿಯ ಯಕ್ಷಗಾನ ಕೇಂದ್ರ ಅನ್ನುವಂತಹ ಒಂದು ಕೇಂದ್ರ ಇರ್ತದೆ. ಈ ಕೇಂದ್ರದಲ್ಲಿ ಗುರುಗಳಾಗಿ ಇವರಿಗೆ ಯಾರೆಲ್ಲ ಸಿಗ್ತಾರೆ ನೋಡಿ, ನೀಲಾವರ ಲಕ್ಷ್ಮೀನಾರಾಯಣರಾವ್ ಹಾಗೂ ಚಂದ್ರಹಾಸ್ ಎನ್ನುವಂಥವರು, ಚಂದ್ರಹಾಸ ಪುರಾಣಿಕ ಅನ್ನುವಂಥವರಿಂದ ಯಕ್ಷಗಾನದ ಏನು ಭಾಗವತಿಕೆಯನ್ನು ಇವರು ಕಲಿತುಕೊಳ್ತಾರೆ. ನಗರ ಸುಬ್ರಹ್ಮಣ್ಯ ಆಚಾರ್ಯ ಅನ್ನುವಂತಹ ಇವರು ಇದರ ನಡುವೆ ಸಂಜೀವ ಸುವರ್ಣರಿಂದ ನಾಟ್ಯಾಭ್ಯಾಸವನ್ನು ಕೂಡ ಮಾಡ್ತಾರೆ ನೋಡಿ. ನಾಟ್ಯಾಭ್ಯಾಸ ಕೂಡ ಆಗಿದೆ ಅವರಿಗೆ. ನಾಟ್ಯಾಭ್ಯಾಸವನ್ನ ಸಂಜೀವ ಸುವರ್ಣ ಅನ್ನುವಂಥವರಿಂದ ಕಲಿತುಕೊಳ್ತಾರೆ. ತದನಂತರದ ದಿನಗಳಲ್ಲಿ ಮೊದಲಿಗೆ ಭಾಗವತಿಕೆ ಕೂಡ ಆಗತ್ತೆ. ಭಾಗವತಿಕೆಗೆ ನಾನು ಹೇಳಿದ ಹಾಗೆ ನೀಲಾವರ ಲಕ್ಷ್ಮೀನಾರಾಯಣ ರಾವ್ ಹಾಗೂ ಚಂದ್ರಹಾಸ ಪುರಾಣಿಕ ಅನ್ನುವಂಥವರಿಂದ ಭಾಗವತಿಕೆಯನ್ನು ಕೂಡ ಕಲಿತುಕೊಳ್ತಾರೆ. ಹೆಜ್ಜೆಗಾರಿಕೆಯ ಪಾಠ ಕೂಡ ಸಂಜೀವ ಸುವರ್ಣ ಇವರಿಂದ ನಾಟ್ಯಾಭ್ಯಾಸವು ಕೂಡ ಆಗತ್ತೆ. ಕೇವಲ ಭಾಗವತಿಕೆ ನಾಟ್ಯಾಭ್ಯಾಸ ಆದಂತಹ ಇವರು
ಹಾಗೆ ಇರುವಂತದ್ದಲ್ಲ, ಮೇಳ ತಿರುಗಾಟ ಮಾಡಬೇಕನ್ನುವಂತಹ ಉದ್ದೇಶದಿಂದ ಆರಂಭಿಕವಾಗಿ ಗೋಳಿ ಗರಡಿ ಮೇಳ ಅನ್ನುವಂಥದ್ದು ಬಡಗುತಿಟ್ಟಿನಲ್ಲಿರುವಂತಹ ಒಂದು ಮೇಳ. ಈ ಮೇಳಕ್ಕೆ ಸೇರ್ಪಡೆಗೊಳ್ತಾರೆ. ಗೋಳಿಗರಡಿ ಅನ್ನುವಂತಹ ಮೇಳದಲ್ಲಿ ಒಂದಷ್ಟು ಸೇವೆಯನ್ನ ಮಾಡ್ತಾರೆ. ತದನಂತರ ಕಮಲಶಿಲೆ ಎನ್ನುವಂತಹ ಮೇಳ ಇದೆ. ಈ ಮೇಳದಲ್ಲೂ ಕೂಡ ಸೇವೆಯನ್ನ ಇವರು ಸಲ್ಲಿಸ್ತಾರೆ. ನಂತರದ ದಿನಗಳಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇವರು ಮಂದಾರ್ತಿ ಮೇಳದಲ್ಲಿ ಸೇವೆಯನ್ನ ಸಲ್ಲಿಸಿ ಅಲ್ಲಿ ಪ್ರಧಾನ ಭಾಗವತರಾಗಿ ಗುರುತಿಸಿಕೊಳ್ತಾರೆ. ಅನೇಕ ವರ್ಷಗಳ ಕಾಲ ಅಲ್ಲಿ ಕೂಡ ಸೇವೆಯನ್ನ ಸಲ್ಲಿಸ್ತಾರೆ. ಇದರ ನಡುವೆ ತಮ್ಮದೇ ಆಗಿರುವಂತಹ ಒಂದಷ್ಟು ಶಿಷ್ಯ ವೃಂದವನ್ನ, ಈಗ ಬಡಗುತಿಟ್ಟಿನಲ್ಲಿ ಏನು ಹೆಸರನ್ನ ಸಂಪಾದನೆ ಮಾಡಿರುವಂತಹ ಅನೇಕ ಕಲಾವಿದರಿದ್ದಾರೆ. ಅದರಲ್ಲಿ ಬಹುತೇಕರು ಇವರ ಶಿಷ್ಯರು ಕೂಡ ಹೌದು. ಆ ಶಿಷ್ಯರು ಯಾರು ಅಂತ ಹೇಳಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ, ಅಥವಾ ಅವರ ಶಿಷ್ಯರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ. ಇವರ ಉಡುಪಿಯಲ್ಲಿ ಯಕ್ಷಗಾನದ ಏನು ನಾಟ್ಯಾಭ್ಯಾಸ ಜೊತೆಗೆ ಏನು ಭಾಗವತಿಕೆ ಇಂತಹ ತರಬೇತಿಯನ್ನು ಕೂಡ ನೀಡ್ತಾರೆ. ಮೇಳ ತಿರುಗಾಟಗಳೆಲ್ಲವೂ ಕೂಡ ಬಡಗಿನ ಮೇಳದಲ್ಲಿ ಅತ್ಯದ್ಭುತ. ಇವರ ಸಂಗೀತ ಶೈಲಿಯ ಭಾಗವತಿಕೆ, ಅದ್ಭುತವಾದಂತಹ ಸ್ವರ ಮಾಧುರ್ಯ. ನಾನು ಆರಂಭದಲ್ಲಿ ಹಾಕಿದ ವಿಡಿಯೋ ಆಗಿರ್ಬೋದು, ಈಗ ಕಡೆಗೆ ವಿಡಿಯೋ ಹಾಕ್ತೇನೆ ನೋಡಿ. ಆ ಪದ್ಯವನ್ನ ಕೇಳಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇವರೆಷ್ಟು ಒಳ್ಳೆಯ ಭಾಗವತರು ಅಂತ ಹೇಳಿ. ಇದರ ನಡುವೆ ಇವರು ಹಿಮ್ಮೇಳದಲ್ಲಿ ಅಂದ್ರೆ ಭಾಗವತಿಕೆಯಲ್ಲಿ ಅಥವಾ ನಾಟ್ಯದಲ್ಲಿ ಗುರುಗಳಾಗಿ ತುಂಬಾ ಶಿಷ್ಯರನ್ನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿತ್ತು. ಇದರ ನಡುವೆ ಇವರಿಗೆ ಬಿರುದುಗಳು ಕೂಡ ಸಿಕ್ಕಿತ್ತು. ಇವರ ಸಂಗೀತದ ಸಾಧನೆಗೆ ಅಥವಾ ಯಕ್ಷಗಾನ ಭಾಗವತಿಕೆಯ ಸಾಧನೆಗೆ ಏನು ಬಿದನೂರು ನಗರ ಗಾನ ಕೋಗಿಲೆ ಎನ್ನುವ ಬಿರುದು ಇವರಿಗೆ ಕೊಟ್ಟಿದ್ರು. ಬಿದನೂರು ನಗರದ ಗಾನ ಕೋಗಿಲೆ ಎನ್ನುವಂತ ಬಿರುದುಗಳು, ಬೇಕಾದಷ್ಟು ಬಿರುದುಗಳು ಸಿಕ್ಕಿತ್ತು. ಬಹಳಷ್ಟು ಬಹುಮಾನ ಆಗಿರ್ಬೋದು, ಅಥವಾ ಏನು ಸ್ಮರಣಿಕೆಗಳಾಗಿರ್ಬೋದು, ಗೌರವಾರ್ಪಣೆಗಳಾಗಿರ್ಬೋದು, ಪುರಸ್ಕಾರ ಎಲ್ಲವೂ ಸಿಕ್ಕಿದೆ ಇವರಿಗೆ. ಇವರ ಸ್ವರದ ಅತ್ಯದ್ಭುತವಾದಂತಹ ರಾಗ ಪ್ರಯೋಗಗಳಾಗಿರ್ಲಿ, ಬೇಸ್ ವಾಯ್ಸ್, ಅವರ ಪದ್ಯದ ಶೈಲಿಗಳಾಗಿರ್ಲಿ, ಅಮೇಝಿಂಗ್ ಅಂತ ಹೇಳಬಹುದು. ಇವರ ಈ ಪದ್ಯದಿಂದಲೇ ನಗರದವರ ಭಾಗವತಿಕೆಯನ್ನ ನೀವು ಕೇಳಿರ್ತೀರಿ. ಬಡಗಿನ ಅನೇಕ ಯಕ್ಷಗಾನದ ಅಭಿಮಾನಿಗಳು ಯಾರಿದ್ದೀರಿ, ಅವರ ಒಡನಾಡಿಗಳು ನೀವೆಲ್ಲ ಕೇಳಿರ್ತೀರಿ, ಗೊತ್ತಿದೆ. ಅದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ಏನಾದ್ರೂ ಅನುಭವಗಳಿದ್ರೆ ಹೇಳಿಕೊಳ್ಬಹುದು. ಇದು ಅವರು ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಸಕ್ಸಸ್ ಅನ್ನುವಂಥದ್ದು ಅವರಿಗೆ ಸಿಕ್ಕಿರುತ್ತೆ, ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದುರಂತ ನಡೆದು ಹೋಗ್ತದೆ. ಏನು ಕೇಳಿದ್ರೆ, ನಗರ ಸುಬ್ರಹ್ಮಣ್ಯ ಆಚಾರ್ಯ ಎನ್ನುವಂತಹ ಭಾಗವತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಇಲ್ಲಿ ಮಂಗಳೂರಲ್ಲಿಂದ ಕಾಣ್ತದೆ. ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ. ಏನು ವಿಷ ಸೇವಿಸಿ ಸುಸೈಡ್ ಅನ್ನ ಮಾಡಿಕೊಳ್ತಾರೆ. ಯಕ್ಷಗಾನ ಕ್ಷೇತ್ರಕ್ಕೆ ಅದರಲ್ಲಿಯೂ ಬಡಗುತಿಟ್ಟಿನ ಯಕ್ಷಗಾನ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. ಕಾಳಿಂಗನಗೌಡರ ಅಗಲುವಿಕೆ ಯಕ್ಷಗಾನ ಕ್ಷೇತ್ರಕ್ಕೆ ದೊಡ್ಡ ನಷ್ಟವಾಗಿ ಪರಿಣಮಿಸಿದ್ದಾರೆ. ನಡುವೆ ನಗರ ಸುಬ್ರಹ್ಮಣ್ಯ ಆಚಾರ್ಯ ಎನ್ನುವಂಥವರ ಒಂದು ಅಗಲುವಿಕೆ ಏನುಂಟು, ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಘೋರ ದುರಂತ. ಅಭಿಮಾನಿ ವರ್ಗ ಇದ್ರು, ಅವರ ಶಿಷ್ಯೋತ್ತಮರು ತುಂಬಾ ಜನ ಇದ್ರು, ಫ್ಯಾನ್ ಬೇಸ್ ಅನ್ನುವಂಥದ್ದು ತುಂಬಾ ಇತ್ತು. ಆದ್ರೆ ಆತ್ಮಹತ್ಯೆಯ ನಿರ್ಧಾರಕ್ಕೆ ಇಂತಹ ಪ್ರಸಿದ್ಧಿ ಪಡೆದ ಭಾಗವತರು, ಶ್ರೇಷ್ಠ ಭಾಗವತರು ತಮ್ಮನ್ನ ಅವರ ಅಂತ್ಯ ಅನ್ನುವಂಥದ್ದು ಆತ್ಮಹತ್ಯೆಯಿಂದ ತಾವೇ ತಮ್ಮ ಪ್ರಾಣವನ್ನ ತೆಗೆದುಕೊಳ್ತಾರೆ ಎನ್ನುವಂಥದ್ದು. ಇದರ ಬಗ್ಗೆ ಒಂದಷ್ಟು ಹಾಗೆ ಹೀಗೆ ಎನ್ನುವಂಥದ್ದು. ಬಟ್ ಆದ್ರೂ ಸೂಕ್ತವಾದ ಕಾರಣ ಏನು ವಿಚಾರ ಅಂತ ಹೇಳಿ ಮಾಡ್ಲಿಲ್ಲ ಅಂತ ಕಾಣ್ತದೆ. ಯಾರು ಅದರ ಹಿಂದೆ ಹೋಗ್ಲಿಲ್ಲ ಅಂತ. ಹೀಗೆ ನೋಡುವಾಗ ಹಾಗೆ ಹೀಗೆ ಎನ್ನುವಂತಹ ನಾನಾ ಸುದ್ದಿ
ಹಾಗೆ. ಬಟ್ ಏನು ಅನ್ನುವಂಥದ್ದು ಇಲ್ಲಿಯವರೆಗೆ ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಬೋದು ಏನು ವಿಚಾರ ಅಂತೇಳಿ. ಆಕ್ಚುಲಿ ನನಗೆ ಗೊತ್ತಿಲ್ಲ, ಬಟ್ ಮಾಡಿಕೊಂಡ್ರು, ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಎನ್ನುವಂಥದ್ದು. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ಒಂದು ಗಾನ ಕೋಗಿಲೆಯನ್ನ ಕಳೆದುಕೊಂಡು ಬಿಟ್ಟಿತು. ಎಲ್ಲಿಯೋ ನಗರದವರು ಅವಸರ ಮಾಡಿದ್ರು, ದುಡುಕಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ನಾನಾ ಸಮಸ್ಯೆಗಳಿರ್ಬಹುದು, ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಆದ್ರೆ ಅವರ ಸಿಚುವೇಶನ್ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ದು ಗೊತ್ತಿಲ್ಲ. ಇಂದಿಗೂ ಕೂಡ ಅವರ ಗಾನ, ಅವರ ಗೀತೆ ಅನ್ನುವಂಥದ್ದು ಹಾಗೆ ಕಿವಿಯಲ್ಲಿ ಇಂಪನ್ನ ನಮಗೆ ಉಣಬಡಿಸ್ತಾ ಇದೆ ಅನ್ನುವಂಥದ್ದು. ಸೊ ಇದಿಷ್ಟು ವಿಚಾರಗಳನ್ನು ನಿಮಗೆ ಹೇಳಬೇಕಿತ್ತು. ಮುಂದಿನ ಬಾರಿ ಮತ್ತೋರ್ವರು ಕಲಾವಿದರ ಆಶ್ಚರ್ಯದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇಷ್ಟ ಮಾಡಿ, ಲೈಕ್ ಮಾಡಿ. ಜೊತೆಗೆ ಯಕ್ಷಗಾನ ಕಲಾವಿದರ ಪಾಡ್ಕಾಸ್ಟ್ ಸಂದರ್ಶನಗಳು ಕೂಡ ಬರ್ತಾ ಇದೆ, ಅದನ್ನು ಕೂಡ ನೋಡಿ ತೆರೆದಿದೆ. ಏನಾದರೂ ಅವರೊಂದಿಗಿನ ನಗರ ಸುಬ್ರಹ್ಮಣ್ಯ ಆಚಾರ್ಯ ಅವರೊಂದಿಗಿನ ಒಡನಾಟಗಳು ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನನಗೆ ಈ ಮಾಹಿತಿಯನ್ನ ಒದಗಿಸಿದಂಥವರು ಯಾರು ಅಂತ ಕೇಳಿದ್ರೆ ಅಂಥವರು ಸುದೀಪ್ ಚಂದ್ರ ಹಾಗೆ PV ಗೋಖಲೆ, ಇವರು ನನಗೆ ಬೇಕಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಹೀಗೆ ಇನ್ನು ಆಶ್ಚರ್ಯದಾಯಕ ವಿಚಾರಗಳು ಅಥವಾ ಯಾವುದಾದ್ರೂ ಕಲಾವಿದರ ಬಗ್ಗೆ ಏನಾದರೂ ಅವರ ವಿಚಾರಗಳನ್ನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಬೇಕು ಅಂತ ಹೇಳಿದರೆ ನನ್ನ ನಂಬರನ್ನು ಹಾಕ್ತೇನೆ. ಈ ನಂಬರಿಗೆ ಸಂಪೂರ್ಣ ಘಟನೆಗಳ ವಿಚಾರಗಳು ನಿಮಗೆ ಯಕ್ಷಗಾನ ಬಡಗುತಿಟ್ಟು ಹಾಗೂ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ನಡೆದಂತಹ ಆಶ್ಚರ್ಯದಾಯಕ ವಿಚಾರಗಳು, ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಘಟನೆಗಳ ಬಗ್ಗೆ ಆಗಿರ್ಬೋದು, ಅದನ್ನು ನನ್ನ ವಾಟ್ಸಪ್ ಮಾಡಿ, ವಿಡಿಯೋ ಮಾಡಿ ನಾನು ಅದನ್ನು ಪ್ರಸಾರ ಮಾಡ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ. Arriba